ಮೈಸೂರಿನ ಅರಮನೆ ಹತ್ರ ಇರುವಂತಹ ಗಣೇಶನ ಟೆಂಪಲ್ ಇದು. ನೋಡಿ, ಎಲ್ಲರೂ ಕೂಡ ಗಣೇಶನ ದರ್ಶನವನ್ನು ಮಾಡಿ, ಅದು ಬೆಣ್ಣೆಲಂಕಾರ ಆಗಿರುವಂತಹ ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಗ ತಾನೇ ಎಲ್ಲ ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವಾಗ ರೆಡಿ ಆಗಿದ್ದೀನಿ. ಮಧ್ಯಾಹ್ನ ಆಗಿದೆ. ಹೊರಗಡೆ ಹೋಗಬೇಕು, ಟೆಂಪಲ್ಗೆಲ್ಲ ಹೋಗೋಣ ಅಂತ ಇದ್ದೀವಿ. ಟೆಂಪಲ್ದು ಕೂಡ ಸ್ವಲ್ಪ ಲಾಗ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಮಳೆ ಬರ್ತಾ ಇದೆ, ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತ. ಈಗಲೂ ಕೂಡ ಮಳೆ ಬರ್ತಾ ಇದೆ. ನೋಡಿ, ದೊಡ್ಡ ಗಡಿಯಾರ ಹತ್ರ ಬಂದ್ವಿ ನಾವಿವಾಗ. ಮೋಡ ನೋಡಿ ಯಾವ ರೀತಿ ಆಗಿದೆ ಅಂತ. ಕಪ್ಪು ಮೋಡ ಆಗಿದೆ. ಮಳೆ ಬರಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಮನೆಗೆ ಹೋಗೋವರೆಗೂ ಮಳೆ ಬರೋದಿಲ್ಲ. ನೋಡಿ, ಅರಮನೆಯ ಮುಂಭಾಗ ಇದು. ನಾವು ಅರಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯ ಟೆಂಪಲ್ಗೆ ಹೋಗಬೇಕು ಮತ್ತು ಗಣೇಶ ಟೆಂಪಲ್ಗೂ ಕೂಡ ಹೋಗಬೇಕು ಅಂತ ಎರಡು ಒಂದೇ ಕಡೆ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ನೋಡಿ ಎಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ. ಮೈಸೂರಿನ ಹೃದಯ ಭಾಗ ಅಂತಲೇ ಹೇಳ್ಬೋದು ಇದನ್ನು. 0 ಮೈಲ್ ಸ್ಟಾರ್ಟ್ ಆಗೋದು. ಮೈಸೂರಿನ 0 ಮೈಲ್ ಯಾವುದು ರೀತಿ ಇದೆ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಮೈಲಿನ ಇಲ್ಲಿಂದನೇ ಲೆಕ್ಕ ಹಾಕೋದು. ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಕುದುರೆ ಗಾಡಿಗಳು ತುಂಬ ಇದೆ. ಟಾಂಗ ಗಿಂಗ ಎಲ್ಲ ಬೇಕಾದಷ್ಟು ಸಿಗ್ತಾ ಇರುತ್ತೆ ನಮಗೆ. ಮೈಸೂರು ಇಲ್ಲಿಗೆ ಬಂದರೆ ಸಾಕು, ಎಲ್ಲವೂ ಸಿಗುತ್ತೆ. ನೋಡಿ, ಹಲಸಿನ ಹಣ್ಣು ಕೂಡ ಮಾರ್ತಾ ಇದ್ದಾರೆ ಎಲ್ಲ ಕಡೆ. ನನಗಂತೂ ತುಂಬ ಇಷ್ಟ ಹಲಸಿನ ಹಣ್ಣು ತಿನ್ನೋದು ಅಂತ ಅಂದರೆ. ಇವಾಗ ನಾವು ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಪೂಜೆ ನಡೀತಾ ಇದೆ. ಪೂಜೆ ಇವಾಗ ಸ್ಟಾರ್ಟ್ ಆಯಿತು. ನೋಡಿ, ಹೊರಗಡೆಯಿಂದನೇ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಒಳಗಡೆ ಅಲೋ ಮಾಡೋದಿಲ್ಲ. ನೋಡಿ, ದೇವರು ಕೂಡ ಕಾಣ್ತಾ ಇದೆ. ಯಾರೆಲ್ಲ ಮೈಸೂರಿನ ಆಂಜನೇಯ ದೇವಸ್ಥಾನವನ್ನು ನೋಡಿಲ್ಲ ಎಲ್ಲರೂ ಕೂಡ ನೋಡಿ. ದೇವರು ಸಿಂಧೂರವನ್ನು ಹಚ್ಚಿದ್ದಾರೆ. ಇದು ಗಣೇಶ ಟೆಂಪಲ್. ಇದು ಅಲ್ಲೇ ಇರೋದು, ಅದ್ರ ಪಕ್ಕದಲ್ಲೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇವತ್ತು. ಗೊತ್ತಿಲ್ಲ ನಮಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಅಂತ. ನೋಡಿ, ಅದು ಕೂಡ ನಮಗೆ ಸಿಕ್ತು. ಎಷ್ಟು ಪುಣ್ಯ ಅಲ್ವಾ ಇವತ್ತು. ಬೆಣ್ಣೆ ಅಲಂಕಾರ ಮಾಡಿದಾಗ ದೇವ್ರನ್ನ ನೋಡೋಕ್ಕೆ ಹೋಗೋದಿದೆಯಲ್ಲ, ಅದು ಬಹಳ ಪುಣ್ಯ. ಇನ್ನು ಇವಾಗ ಜನ ಬರ್ತಾಯಿದ್ರು. ನಾವು ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಲೇಟ್ ಆಗಿಬಿಟ್ರೆ 7 ಗಂಟೆ 7:15 ಆದರೆ ತುಂಬ ಜನ ಬಂದ್ಬಿಡ್ತಾರೆ ಅಂತೇಳಿ ನಾವು 6:15ಗೆಲ್ಲ ದೇವಸ್ಥಾನ ಹತ್ರನೇ ಇದ್ವಿ. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ನೋಡಿ, ಓನ್ ವೆಹಿಕಲ್ಸು ಪೂಜೆ ಮಾಡಿಸೋರೆಲ್ಲ ತುಂಬ ಜನ ಇದ್ದರು. ಗಣೇಶನ ಟೆಂಪಲ್ ಹತ್ರ ತುಂಬ ಜನ ಇರ್ತಾರೆ ಭಾನುವಾರ ಹೊತ್ತು ಮತ್ತು ಗುರುವಾರ ಶುಕ್ರವಾರ ಎಲ್ಲ. ನಮಗೂ ಗೊತ್ತಿಲ್ಲ ಬೆಣ್ಣೆ ಅಲಂಕಾರ ಇದೆ ಇವತ್ತು ಅಂತ ಹೇಳಿ. ದೇವ್ರನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಬೆಣ್ಣೆ ಅಲಂಕಾರ ಇದೆ ಅಂತ. ಖುಷಿ ಆಯಿತು. ನಾವು ಕೂಡ ಆರಿಸ್ಕೊಂಡಿದ್ದೀವಿ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಅಂತ. ಪಕ್ಕದಲ್ಲೇ ಅರಮನೆ. ನೋಡಿ, ಅರಮನೆ ಒಳಗಡೆ ಹೇಗಿದೆ ಅಂತ. ಒಂದು ಸಲ ಹೋಗಿ ಒಳಗಡೆ ವಿಡಿಯೋನ ಮಾಡ್ತೀನಿ. ಹೋಗೋಕ್ಕಾಗಿಲ್ಲ. ಆ ಕಡೆ ರೋಡಿಂದ ಹೋಗಬೇಕು. ಹಿಂಭಾಗದ ರೋಡಿಂದ ಜೈರಾಮ ದ್ವಾರದಿಂದ ಈಗ ಪ್ರವೇಶ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅರಮನೆ ಒಳಗಡೆ. ಹೊರಗಡೆ ಕೂಡ ಎಲ್ಲರೂ ತಿಂಡಿಗಳನ್ನೆಲ್ಲ ಇಟ್ಕೊಂಡಿದ್ರು. ಮಾವಿನಕಾಯಿ ಇರ್ಬೋದು, ಕಡಲೆಕಾಯಿ ಮತ್ತು ಚುರುಮುರಿ. ಕಡಲೆಕಾಯಿ ಅಂತೂ ತುಂಬಾ ಫೇಮಸ್ಸು, ತುಂಬ ಇರ್ತಾರೆ. ಕುದುರೆ ಗಾಡಿಗಳೆಲ್ಲ ಬರ್ತಾಯಿದೆ. ಟಾಂಗ ಅಂತೂ ತುಂಬ ಇದೆ. ನನಗಂತೂ ಟಾಂಗದಲ್ಲಿ ಹೋಗೋದನ್ನು ಕೂಡ ತುಂಬಾ ಇಷ್ಟ. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ, ಆಂಜನೇಯ ದೇವಸ್ಥಾನ ಹಾಗೂ ಗಣಪತಿ ದೇವಸ್ಥಾನ ಎಲ್ಲವನ್ನು ನೋಡಿಕೊಂಡು ಮನೆಗೆ ಬಂದೆ ಇವಾಗ ನಾನು. ಈಗ ಮತ್ತೆ ಏನು ತಿಂಡಿ ಮಾಡೋದು ಅದೆಲ್ಲ ಏನು ಕೆಲಸಗಳಿಲ್ಲ. ಇವಾಗ ಹಾಲನ್ನು ಕಾಯಿಸ್ಕೋಬೇಕಷ್ಟೇ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಆಂಜನೇಯ ಹಾಗೂ ಗಣಪತಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾರಿಗಾದರೂ ಅವಕಾಶ ಸಿಕ್ಕಿದ್ರೆ ಹಾಗಾಗಿ ಹೋಗ್ಬಿಟ್ಟು ಬನ್ನಿ. ತುಂಬಾ ಶಕ್ತಿ ಇದೆ ಅಲ್ಲಿ. ಗಣಪತಿಗೂ ಅಷ್ಟೇ, ಆಂಜನೇಯ ಒಂದು ಇದಕ್ಕೂ ಅಷ್ಟೇ. ಮಕ್ಕಳುಗಳೇನಾದರೂ ತುಂಬ ಗಲಾಟೆ ಮಾಡ್ತಾಯಿದ್ರೆ
ಅವಾಗೆಲ್ಲ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂದು ಯಂತ್ರ ಹಾಕ್ಸೋದು ಅದೆಲ್ಲ ಮಾಡಿ ಮಕ್ಕಳಿಗೆ ಒಳ್ಳೆಯದು, ತುಂಬಾ ಒಳ್ಳೆಯದಿದೆ. ನಮಗೆಲ್ಲ ನಮ್ಮಮ್ಮ ಚಿಕ್ಕವರಿಂದ ಕೂಡ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಯಂತ್ರ ಹಾಕ್ಸೋದು, ಹುಷಾರಿಲ್ಲ ಅಂತಂದರೆ ಅದೆಲ್ಲ ಮಾಡ್ತಾಯಿದ್ರು. ಇದೆ ಒಂದು ನಂಬಿಕೆ ಇದೆ ಅಲ್ಲಿ, ನಂಬಿಕೆಯೇ ಜೀವನ ಅಂತ ಹೇಳ್ತೀನಿ ನಾನು. ನಂಬಿಕೆ ಇದ್ದರೆ ಎಲ್ಲವೂ ಕೂಡ ನಡೀತಾ ಇರುತ್ತೆ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಈ ರೀತಿ ಅಲ್ಲಿ ಅರಮನೆ ಹತ್ರ ಇರುವಂತಹ ಕೋಟೆ ಆಂಜನೇಯ ಹಾಗೂ ಗಣಪತಿಯನ್ನು ನಂಬಿದ್ದೀವಿ ನಾವು ಕೂಡ. ಒಳ್ಳೆಯದಾಗುತ್ತೆ. ನಿಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ. ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.